Hey guys, ಎಲ್ಲರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟ್ ಏನ್ ಅಪ್ಡೇಟ್ ಬರ್ತಾ ಇದೆ. ಇಟ್ಸ್ ನಾಟ್ ಅಫಿಷಿಯಲ್ ಅಪ್ಡೇಟ್. ಯಾವ ರೂಮರ್ಸು ಸ್ಪೆಕ್ಯುಲೇಷನ್ಸು ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. IPL ಟ್ರೇಡ್ ರಿಲೇಟೆಡು ಟ್ರೇಡು ಇನ್ನೂ ಸ್ವಲ್ಪ ತಿಂಗಳಾದ್ಮೇಲೆ ಬರೋದು. ಇವಾಗ ಮಾತುಕತೆ ಆಗ್ತಿದೆ ಟ್ರೇಡ್ಗೆ ಅನ್ನೋ ಥರ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಸೊ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂದರೆ ಸ್ವಲ್ಪ ದಿನಗಳ ಹಿಂದೆ IPL ಮುಗಿದ ಒಂದು ತಿಂಗಳಿಗೇ ಬಂದ್ಬಿಟ್ಟಿತ್ತು ಈ ಅಪ್ಡೇಟು. ಅದೇ CSKಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ರಂತೆ ಸಂಜು ಸ್ಯಾಮ್ಸನ್ನು. ಟ್ರೇಡ್ ಬಗ್ಗೆ ಮಾತಾಡ್ತಾ ಇದ್ರಂತೆ. ಈ ಕಡೆ ಶಿವಮ್ ದೂಬೆನ ಬಿಟ್ಕೊಂಡು ಕೊಡೋದ್ರ, ಜೊತೆಗೆ ರವಿ ಅಶ್ವಿನ ರಾಜಸ್ಥಾನ್ಗೆ ಬಿಟ್ಕೊಂಡು ಕೊಡೋತರ, ರಾಜಸ್ಥಾನ್ ಅವ್ರಿಗೆ ಕಳ್ಸೋತರ ಸಂಜು ಸ್ಯಾಮ್ಸನ್ನ ಅನ್ನೋ ಥರ ಚರ್ಚೆ ಆಗ್ತಾ ಇದೆ ಅಂತ ಅಪ್ಡೇಟ್ ಅಂತೂ ಬಂದಿತ್ತು. ಸೊ ಇದು ಒಂದು ಒಳ್ಳೆ ಮೂವ್ ಆಗುತ್ತೆ. CSKಗೆ ಏನಾದ್ರು ಬಂದರು ಅಂತಂದ್ರೆ ನಾವು ಅಂದ್ಕೊಂಡಿದ್ವಿ. ಸಂಜು ಸ್ಯಾಮ್ಸನ್ ಅಷ್ಟೇನಾಗಿ ಇವ್ರಿಗೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಈ ಸೀಸನ್ ಪರ್ಫಾರ್ಮ್ ಮಾಡೋದಕ್ಕಾಗಿಲ್ಲ ಇಂಜುರಿ ಕಾರಣಗಳಿಂದ. ಜೊತೆಗೆ ಸುಮಾರು ವರ್ಷ ಕ್ಯಾಪ್ಟನ್ಸಿನ ಕೂಡ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಒಂದು ಚೇಂಜ್ನ ಬಯಸ್ತಿರ್ಬೋದು. ಸೊ ಇದೊಂದು ವ್ಯಾಲಿಡ್ ಅಂತ ಹೇಳ್ಬೋದು. ಚೇಂಜ್ ಆದರೂ ಆಗ್ಬೋದು, ಟ್ರೇಡ್ ಆದರೂ ಆಗ್ಬೋದು ಅಂತ ಅನ್ಕೊಬೋದು. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಬರ್ತದೆ ಸಂಜು ಸ್ಯಾಮ್ಸನ್ ರಿಲೇಟೆಡ್. ಸಂಜು ಸ್ಯಾಮ್ಸನ್ಗೆ ಮಣೆ ಹಾಕೋದಕ್ಕೆ ರೆಡಿ ಆಗಿದ್ದಾರಂತೆ KKR ಅವರು. ಸೊ ಒಂಥರ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂತ ಹೇಳಬೇಕು ಸಂಜು ಸ್ಯಾಮ್ಸನ್ಗೆ. ಯಾಕಂದರೆ ಇವರು ಕೂಡ ಕ್ಯಾಪ್ಟನ್ಸಿ ಚೇಂಜಿಗೆ ನೋಡ್ತಾ ಇದ್ದಾರೆ. ಈ ಕಡೆ ಇವರು ಕೂಡ ಕ್ಯಾಪ್ಟನ್ಸಿ ಚೇಂಜಿಗೆ ನೋಡ್ತಾ ಇದ್ದಾರೆ. ಋತುರಾಜ್ ಗಾಯಕ್ವಾಡಿಗೆ ಕ್ಯಾಪ್ಟನ್ಸಿ ಕೊಟ್ಟು ಅದು ಇದು ಎಲ್ಲ ಆಗಿರೋದು ಗೊತ್ತಿರೋದೇ. ಅದಕ್ಕೋಸ್ಕರ ಸಂಜುನೇ ಹೇಳ್ಕೊಂಡ್ಬಿಟ್ಟು ಕ್ಯಾಪ್ಟನ್ಸಿನ ಕೊಡ್ತು ಅಂತಂದರೆ, ವಿಕೆಟ್ ಕೀಪರ್ ಬ್ಯಾಟರ್ ಕ್ಯಾಪ್ಟನ್ ಆಯಿತು ಅಂತಂದರೆ ಧೋನಿ ಥರನೇ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಥರ ಇರ್ಬೋದು CSK ಅವರ ಇಂಟೆನ್ಷನ್. ಜೊತೆಗೆ ಅಜಿಂಕ್ಯ ರಹಾನೆ ಅವರು ಆಸ್ ಎ ಕ್ಯಾಪ್ಟನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಆಗಿಲ್ಲ. ಸೊ ಅಲ್ಲೂ ಕೂಡ ಒಂದು ಕ್ಯಾಪ್ಟನ್ಸಿ ಅನ್ನೋದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗ್ತಾ ಇದೆ. KKRಗೆ ಶ್ರೇಯಸ್ ಅಯ್ಯರ್ ಯಾವ ಥರ ಕ್ಯಾಪ್ಟನ್ ಆಗಿದ್ರು, ಸೊ ಆ ಥರ ಕ್ಯಾಪ್ಟನ್ಸಿನ ನಿಭಾಯಿಸೋದಕ್ಕೆ ಜಿಂಕ್ಸ್ ಕೈಲಿ ಆಗಿಲ್ಲ. ಸೊ ಕ್ಯಾಪ್ಟನ್ಸಿ ಚೇಂಜ್ ಅಂತೂ ಖಂಡಿತ KKR 100% ನೆಕ್ಸ್ಟ್ ಇಯರು ಮಾಡೇ ಮಾಡ್ತಾರೆ. ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಕೊಡೋದಿಲ್ಲ, ಖಂಡಿತ ಅವ್ರನ್ನ ರಿಟರ್ನ್ ಮಾಡ್ಕೊತಾರೆ. ಯಾಕಂದರೆ ಅವರೇ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರು ಅಜಿಂಕ್ಯ ರಹಾನೆ ಅವರು. ಅವ್ರನ್ನ ಬಿಡ್ತು ಅಂತಂದರೆ ಚೆನ್ನಾಗಿರೋದಿಲ್ಲ. ಸೊ ಚೀಪಾಗಿ ಸಿಕ್ಕಿದ್ರು ಅಜಿಂಕ್ಯ ರಹಾನೆ ಅವರು, ಅವ್ರನ್ನೇ ಕ್ಯಾಪ್ಟನ್ ಮಾಡಿಬಿಟ್ರು. ಒಂಥರ ಅವ್ರಿಗೆ ಯಾರು ವಿಧಿ ಇರಲಿಲ್ಲ. ಒಂಥರ ಈ ಕಡೆ ವೆಂಕಟೇಶ್ ಅಯ್ಯರ್ನ ಕ್ಯಾಪ್ಟನ್ ಮಾಡೋಣ, ಈ ಕಡೆ ಇವ್ರನ್ನ ಕ್ಯಾಪ್ಟನ್ ಮಾಡೋಣ, ಜಸ್ಟ್ ಬಿಕಾಸು ಅವ್ರಿಗೆ ಜಾಸ್ತಿ ದುಡ್ಡು ಕೊಟ್ಟಿದ್ದೀವಿ ಅಂತ ಅವ್ರಿಗೆ ಕ್ಯಾಪ್ಟನ್ ಮಾಡೋಣ ಅನ್ನೋ ಥರ ಆಗಿತ್ತು. ಬಟ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಇವ್ರಿಗೆ ಕೊಟ್ಟಿದ್ರು, ಅಷ್ಟೇನು ಕ್ಲಿಕ್ ಆಗೋಕ್ಕಾಗಿಲ್ಲ. ಆದ್ದರಿಂದ ಇವ್ರಿಗೆ ಇವಾಗ ಡಿಮ್ಯಾಂಡ್ ಇಡ್ತಾ ಇದ್ದಾರಂತೆ ಸಂಜು ಸ್ಯಾಮ್ಸನ್ಗೆ. ಇಲ್ಲಾಗಿರೋ ಬಾರಮ್ಮ ನೀನು, ನಾವು ಕರ್ಕೊಂಬಿಟ್ಟು ಕ್ಯಾಪ್ಟನ್ಸಿ ಕೊಟ್ಬಿಡ್ತೀವಿ, ಹೆಂಗಿದ್ರು ನಮಗೆ ರೆಪ್ಯುಟೇಷನ್ ಬೇಜಾನಿದೆ, ನಾವು ಟ್ರಾಫಿಗಳನ್ನೆಲ್ಲ ಬೇಜಾನ್ ಸಲ ಗೆದ್ದಿದ್ದೀವಿ, ಸೊ ನಿಮ್ಮ ಮುಂಬಿಟ್ಟು ಕ್ಯಾಪ್ಟನ್ಸಿ ನಿಭಾಯಿಸಮ್ಮ ಅಂತ ಡಿಮ್ಯಾಂಡ್ ಇಡ್ತಾವ್ರಂತೆ. ಸೊ ಇದು ಕೂಡ ಒಂದು ವ್ಯಾಲಿಡ್ ಅಂತ ಅನ್ಕೊಬೋದು. ಯಾಕಂದರೆ ಇವರು KKRಗೆ ಹೋಗೋದನ್ನ ನಾವು ಊಹೆ ಮಾಡ್ಕೋಬೋದಿಲ್ಲ. ಗುರು ಈ ಥರ ಆಗ್ತಾಯಿದೆ ಸೀನು, ಟ್ರೇಡ್ ಆದರೂ ಆಗ್ಬೋದು ಅಂತ ಅನ್ಕೊಬೋದು. ಬಟ್ ನೆನ್ನೆಯಿಂದ ಆಚೆಗೆ ಸ್ಪೆಕ್ಯುಲೇಷನ್ಸ್ ಇನ್ನೊಂದು ಸ್ವಲ್ಪ ಸಪ್ರೇಟಾಗಿ ಬರ್ತದೆ. ಚಾಂಪಿಯನ್ ಟೀಮು ನಮ್ಮ RCBಯಿಂದ ಇವರು ಈಚೆ ಹೋಗ್ಬೋದು, RCBಗೆ ಇವರು ಒಳಗೆ ಬರ್ಬೋದು, ಈ ಟ್ರೇಡ್ ಆಗಬಹುದು. ಅದೇ RCBಯ KKRನ ಟ್ರೇಡ್ ಆಗ್ಬೋದು ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ. ಬಟ್ ನನಗೇನೋ ಅದು ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇಲ್ಲ. ಬಟ್ ಅಪ್ಡೇಟ್ಸು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತದೆ, ಸ್ಪೆಕ್ಯುಲೇಷನ್ಸು ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಿದೆ. ಕೇಳ್ಬೋದು ಅಷ್ಟೇನೆ, KKR ಅಂದ್ಬಿಟ್ಟು ನಮ್ಮ RCB ಹತ್ರ ಕೇಳ್ಬೋದು, ಬಿಟ್ಕೊಂಡು ಕೊಡಿ ಈ ಪ್ಲೇಯರ್ ನಮಗೆ ಬೇಕು ಅಂತ. ಬಟ್ RCB ಬಿಟ್ಕೊಂಡು ಕೊಡೋದಕ್ಕೆ ರೆಡಿ ಇರಬೇಕಲ್ಲ. ಅವ್ರು ಕೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಸ್ಪೆಕ್ಯುಲೇಷನ್ ಸ್ಪ್ರೆಡ್ ಆಗ್ತಿರೋದು. ಅಪ್ರೋಚ್ ಮಾಡಿದರೆ KKR ಅವರು RCBಗೆ ಅಂತ. ಯಾವ ಪ್ಲೇಯರ್ಗೆ ಅಂತಂದರೆ ವೆಂಕಟೇಶ್ ಅಯ್ಯರ್ನ ನಾವು ಬಿಟ್ಕೊಂಡು ಕೊಟ್ಬಿಡ್ತೀವಿ RCBಗೆ. ಯಾಕೆಂದರೆ ಆ್ಯಕ್ಷನಲ್ಲಿ ಸಿಕ್ಕಾಪಟ್ಟೆ ಬೆಲೆಗೆ ಹೋಗ್ಬಿಟ್ಟಿದ್ರಲ್ಲ ಇವರು. ಆಲ್ಮೋಸ್ಟ್ RCB 24 ಕೋಟಿ 23.3 ಕೋಟಿವರೆಗೂ ಕೂಗ್ಬಿಟ್ಟಿದ್ರು ವೆಂಕಟೇಶ್ ಅಯ್ಯರ್ಗೆ. ವೆಂಕಟೇಶ್ ಅಯ್ಯರ್ನ ನಾವು ಬಿಟ್ಕೊಂಡು ಕೊಡೋದಕ್ಕೆ ನಿಮಗೆ ರೆಡಿ ಆಗಿದ್ದೀವಿ, ನೀವು ಫಿಲ್ ಸಾಲ್ಟ್ನ ನಮಗೆ ಕಳಿಸ್ಬಿಡಿ ಅಂತ KKR ಅವರು RCB ಹತ್ರ ಕೇಳ್ತಾ ಇದ್ದಾರಂತೆ. ಸೊ ಇವ್ರು ಕೇಳಿದ ಮಾತ್ರಕ್ಕೆ RCB ಬಿಟ್ಕೊಂಡು ಕೊಟ್ಬಿಡ್ಬೇಕು ಫಿಲ್ ಸಾಲ್ಟ್ನ ಅನ್ನೋ ಥರ ಏನೂ ಇಲ್ಲ. ಒಟ್ಟಲ್ಲಿ ಅಪ್ರೋಚ್ ಅಂತೂ KKR ಕಡೆಯಿಂದ ಬಂದಿದೆ. KKRಗೆ ಲಾಸ್ಟ್ ಇಯರು ಅವರು ಚಾಂಪಿಯನ್ ಟೀಮಲ್ಲಿ ಇದ್ದಂಥವ್ರು, ಜೊತೆಗೆ 12 ಮ್ಯಾಚಲ್ಲಿ 400+ ರನ್ಸ್ನ ಹೊಡೆದಿರೋವಂಥ ಪ್ಲೇಯರು. ಜೊತೆಗೆ ನಮ್ಮ RCBಗೂ ಕೂಡ ಈ ಸೀಸನ್ ಆಡ್ಬಿಟ್ಟು 400+ ರನ್ಸ್ನ ಹೊಡೆದಿದ್ದಾರೆ. ಸೊ ಆದ್ದರಿಂದ ಸಾಲಿಡ್ ಓಪನರ್ನ ಅಗತ್ಯತೆ ಇದೆ ನಮಗೆ ಅಂತ ಅವರು ಕೇಳ್ತಾ ಇದ್ದಾರೆ. ವೆಂಕಟೇಶ್ ಅಯ್ಯರ್ನ ಅವ್ರು ಬಿಡ್ತಾರೆ ಅಂತ ಗೊತ್ತು ನಮಗೆ, ಶಾರ್ಟಾಗಿ ಬಿಡ್ತಾರೆ ವೆಂಕಟೇಶ್ ಅಯ್ಯರ್ನ ಅಂತ, ರಿಟರ್ನ್ ಮಾಡ್ಕೊಳ್ಳೋದಿಲ್ಲ ಅಂತ. ಯಾಕಂದರೆ 24 ಕೋಟಿ ಅಂತಂದರೆ ಸುಮ್ಮನೆ ಮಾತಾ. ಇಲ್ಲಿ RCB ವೆಂಕಟೇಶ್ ಅಯ್ಯರ್ನ ತೊಗೊಳ್ಳೋಂಥ ಅಗತ್ಯತೆ ಫಸ್ಟ್ ಆಫ್ ಆಲ್ ಇಲ್ಲ. ಏನು ಕಿತ್ಗುಡೆ ಹಾಕಿದರೆ ವೆಂಕಟೇಶ್ ಅಯ್ಯರ್ ಅಂತ RCB ತಗೋಬೇಕು ವೆಂಕಟೇಶ್ ಅಯ್ಯರ್ನ. ಸೊ ಈ ಟ್ರೇಡ್ ಆಗೋದು ನನಗೇನೋ ಡೌಟ್ ಇದೆ. ಬಟ್ ಅದೇ ಕ್ಯಾಶ್ ಪ್ರೈಸಲ್ಲಿ ಟ್ರೇಡ್ ಆದರೂ ಆಗ್ಬಿಡ್ಬೋದೇನೋ. ಅದೇ ಫಿಲ್ ಸಾಲ್ಟು ಅವ್ರಿಗೆ ಬಿಟ್ಕೊಂಡು ಕೊಡೋ ಥರ ಆದರೂ ಆಗ್ಬಿಡ್ಬೋದು ಅಂತ ಹೇಳ್ತಿರೋದು. ಹಾಗೇ ಆಗುತ್ತೆ ಅಂತ ಅಲ್ಲ. ಬಟ್ ಏನಕ್ಕೆ ಬಿಟ್ಕೊಂಡು ಕೊಡ್ಬೇಕು RCB? ಕೋರ್ ಟೀಮ್ನ ಹಂಗೆ ರಿಟರ್ನ್ ಮಾಡ್ಕೊತಾರೆ, ಹೆಂಗಿದೆಯೋ ಹಂಗೆ ಇಳಿಸ್ತಾರೆ. ಫಿಲ್ ಸಾಲ್ಟ್ ಏನು ಆಡಿಲ್ವಾ RCBಗೆ? ಇನ್ ಕೇಸ್ ಏನಾದರೂ ಆಯಿತು ಅಂತಂದರೆ RCBಗೆ ಫಿಲ್ ಸಾಲ್ಟ್ ಅನ್ನೋದು ಬೇಡ ಅಂತ ಅನ್ಸ್ಬಿಟ್ಟು ಇನ್ನೊಬ್ಬರು ಸಗದಾಗಿರೋಂಥ ಪ್ಲೇಯರ್ನ, ಬಟ್ ನನ್ನ ಪ್ರಕಾರ ಆತ RCB ಮಾಡೋಕೆ ಹೋಗೋದಿಲ್ಲ. ಯಾಕಂದರೆ ಸಾಲಿಡ್ ಓಪನರ್ಸು ಫಿಲ್ ಸಾಲ್ಟು, ವಿರಾಟ್ ಕೊಹ್ಲಿ ಯಾವ ಥರ ಆಡಿದ್ದಾರೆ ಅಂತ ಗೊತ್ತಿರೋ ವಿಚಾರನೇ. ಅಷ್ಟು ನಂಬರ್ ಆಫ್ ರನ್ಸ್ನ ಹೊಡೆದಿದ್ದಾರೆ. ಓಪನಿಂಗ್ ಪಾರ್ಟ್ನರ್ಶಿಪ್ ಸಾಲಿಡಾಗಿ ಬಿಲ್ಡ್ ಆಗ್ತಾಯಿತ್ತು ಈ ಸಲ. ವಿನ್ನಿಂಗ್ ಚಾಂಪಿಯನ್ ಟೀಮ್ ಓಪನರ್ಸ್ನ ಬಿಟ್ಕೊಂಡು ಕೊಡುವಂಥ ಮಾತೇನೇ ಇಲ್ಲ ನಮ್ಮ RCB. ಬಟ್ ನನ್ನ ಪ್ರಕಾರ ಇದೇನೋ ಈ ಸ್ಪೆಕ್ಯುಲೇಷನ್ಸ್ ಎಲ್ಲ ಏನು ಸ್ಪ್ರೆಡ್ ಆಗ್ತದೆ, ರೂಮರ್ಸ್ ಎಲ್ಲ ಏನು ಸ್ಪ್ರೆಡ್ ಆಗ್ತಿದೆ, ಸೊ ಇದು ಆಗೋದು ಡೌಟು.
ಗೊತ್ತಿಲ್ಲ IPL ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಗೊತ್ತಿಲ್ಲ ನಿಮಗೆ, ಗುಜರಾತ್ ಟೈಟನ್ಸಿಂದ ಮುಂಬೈಗೆ ಬಂದುಬಿಡ್ತಾರೆ ಹಾರ್ದಿಕ್ ಪಾಂಡ್ಯ, ಒಂದು ವರ್ಷ ಕ್ಯಾಪ್ಟನ್ಸಿನ ನಿಭಾಯಿಸಿ ಟ್ರೋಫಿನ ಗೆಲ್ಲಿಸಿ ನಾವೇನೋ ಅಂದ್ಕೊಂಡಿರಲ್ಲ, ಹಂಗೆಲ್ಲ ಆಗೋಗ್ಬಿಡ್ತು ಸೀನು. ಸೊ ಏನು ಬೇಕಾದ್ರೂ ಆಗ್ಬೋದು IPL ಅಲ್ಲಿ, ಯಾವುದು ಇಂಪಾಸಿಬಲ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಒಟ್ಟಿನಲ್ಲಿ ಅಪ್ರೋಚ್ ಅಂತೂ KKR ಕಡೆಯಿಂದ ಬಂದಂತೆ ನನಗೇನು ಅನ್ನಿಸ್ತಿಲ್ಲ. RCB ಬಿಟ್ಕೊಂಡು ಕೊಡುತ್ತೆ ಅಲ್ಲಿ ವೆಂಕಟೇಶ್ ಅಯ್ಯರ್ಗೋಸ್ಕರ ಇಲ್ಲಿ ಫಿಲ್ ಸಾಲ್ಟ್ನ ಬಿಟ್ಕೊಂಡು ಕೊಡುತ್ತೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಇನ್ನು ಸಂಜು ಸ್ಯಾಮ್ಸನ್ ವಿಚಾರದಲ್ಲಿ KKRಗಾದರೂ ಹೋಗ್ಬೋದು, ಜೊತೆಗೆ CSKಗಾದರೂ ಬರ್ಬೋದು. ನಿಮ್ಗೇನು ಅನಿಸುತ್ತೆ ಅಮ್ಮ? ಫಿಲ್ ಸಾಲ್ಟ್ಗೋಸ್ಕರ ಅವರು ವೆಂಕಟೇಶ್ ಅಯ್ಯರ್ನ ಬಿಟ್ಕೊಂಡು ಕೊಡೋಕೆ ರೆಡಿ ಆಗಿದ್ದಾರೆ. ನಾವು ವೆಂಕಟೇಶ್ ಅಯ್ಯರ್ಗೋಸ್ಕರ ಫಿಲ್ ಸಾಲ್ಟ್ನ ಬಿಟ್ಕೊಂಡು ಕೊಡೋಕೆ ರೆಡಿ ಆಗಬೇಕಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.